ಬಿಜೆಪಿ ಪಕ್ಷದ ಒಳಗಿನ ಆಂತರಿಕ ಮುಸುಕಿನ ಗುದ್ದಾಟ ನೀವು ಗಮನಿಸಿದ್ರಿ. ಪಕ್ಕ ಪಾಲಿಟಿಕ್ಸ್ನ ಪ್ರಾರಂಭಿಕ ಹಂತದಲ್ಲಿ. ಆದರೆ ಇದು ಕೇವಲ ಈ ರಾಜಕೀಯ ವಿದ್ಯಮಾನಗಳ ಅಪ್ಡೇಟ್ ಆಗಿ ಮಾತ್ರ ಉಳಿದಿಲ್ಲ, ರಾಜಕೀಯ ರಗಳೆಯಾಗಿಯೂ ಕೂಡ ಪರಿವರ್ತನೆ ಆಗಿದೆ. ಬಿಜೆಪಿ ಒಳಗಿರುವ ರೆಬಲ್ ನಾಯಕರ ಬಗ್ಗೆ ಮಾಜಿ ಶಾಸಕ ರೇಣುಕಾಚಾರ್ಯ ತಮ್ಮದೇ ಆದ ಸ್ಟೈಲ್ನಲ್ಲಿ ಕಿಂಡಲ್ ಮಾಡಿದ್ದಾರೆ. ಆ ರಗಳೆ ನಾವು ಹೇಳೋದಕ್ಕಿಂತ ನೀವೇ ನೋಡ್ಬಿಡಿ. ಈ ಮೀಟಿಂಗ್ ನೋಡಿದ್ರಿ ಅಲ್ವಾ? ಬಿಜೆಪಿಯಲ್ಲಿ ಹೊಲ ಮತ್ತು ಹೊಲಸಿನ ಬಗ್ಗೆನೇ ಮಾತು ಜೋರಾಗ್ಬಿಟ್ಟಿದೆ. ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಇರೋ 4 ಜನ ಕೇಳಿದ್ರಿ ಅಲ್ವಾ? ಕಲ್ಲಂಗಡಿ ಹೊಲಕ್ಕೆ ಕುಂಟನೆ ಸೆಕ್ಯೂರಿಟಿ ಅಂತೆ. ಬಿಜೆಪಿಯೊಳಗೆ ಕಲ್ಲಂಗಡಿ ಹೊಲ ಎಲ್ಲಿದೆಯೋ ಅದಕ್ಕೆ ಕಾವಲು ನಿಂತಿರೋ ಆ ವ್ಯಕ್ತಿ ಆದ್ರೂ ಯಾರೋ ಗೊತ್ತಾಗ್ತಿಲ್ಲ. ಇವತ್ತಿನ ಮಟ್ಟಿಗೆ ಒಂದು ಹೊಲ ಧವಳಗಿರಿ ಆದ್ರೆ ಇನ್ನೊಂದು ಹೊಲ ಬೆಳಗಾವಿ ಖಾಸಗಿ ಹೋಟೆಲ್ ಆಗ್ಬಿಟ್ಟಿತ್ತು. ಹೊಲದ್ದು ಆ ಕಥೆಯಾದ್ರೆ ಪೇಪರ್ ಸಿಂಹ ಬಗ್ಗೆನೂ ರೇಣುಕಾಚಾರ್ಯ ಗುಡುಗಿದ್ರು. ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಹೇಳಿಕೆ ಸೋತವರು, ತಿರಸ್ಕಾರ ಆದವರು, ತಿಪ್ಪೆಗೆಸಿದ್ದಾರೆ, ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದ್ದಾರೆ. ಆಯ್ತಪ್ಪ, ಪೇಪರ್ ಸಿಂಹ ನಮ್ಮನ್ನ ಜನ ಸೋಲಿಸಿಲ್ಲ, ನಮ್ಮನ್ನ ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸದ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂತ ತಕ್ಷಣ ರಾಜಕೀಯ ಮುಗಿದೋಗಿದೆ. ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಆ ರೇಣುಕಾಚಾರ್ಯ ಮಾತಿಗೆ ಪ್ರತಾಪ್ ಸಿಂಹನು ಕೌಂಟರ್ ಕೊಟ್ರು. ಏಟಿಗೆ ಏಟು, ಕೌಂಟರ್ಗೆ ಕೌಂಟರ್ ಕೊಟ್ರು. ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇನ್ನೂ ತಿಪ್ಪೆಗೆ ಬಿದ್ದೋರು ಯಾರು ಅನ್ನೋದೇ ಕ್ಲಾರಿಟಿ ಸಿಗ್ಲಿಲ್ಲ. ಅವರಿಗೆ ಇವರು, ಇವರಿಗೆ ಅವರು ಟಕ್ಕರ್ ಕೊಟ್ರು. ನಮ್ಮನ್ನು ತಿಪ್ಪೆಸಿದ್ರೆ ನಿನಗೆ ಟಿಕೆಟ್ ಕೊಡಬಾರ್ದು ಅಂತಂದು ಯಾರ್ಯಾರು ಪತ್ರ ಬರ್ತಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆತಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ? ಪೇಪರ್ ಸಿಂಹ ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು. 3 ಮತ್ತು 1 ಜನ ಆದರೆ ಇಂಥವ್ರನ್ನ ಎಸೆದು ಬಿಡ್ತಾರೆ. ಬಿಜೆಪಿ ನಾಯಕರೇ ಟೀಕಿಸೋ ಮಟ್ಟಿಗೆ ಪಾರ್ಟಿ ಎಕ್ಕುಟ್ಟು ಹೋಗಿದೆ. ಇಲ್ಲಿ ನಾಯಕರ್ಯಾರು, ಮಾಲೀಕರ್ಯಾರು ಅನ್ನೋ ಗೊಂದಲದಲ್ಲೇ ಕಾರ್ಯಕರ್ತರು ಕಕ್ಕಾಬಿಕ್ಕಿಯಾಗ್ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಪಕ್ಷದ ಒಳಗಿನ ಆಂತರಿಕ ಮುಸುಕಿನ ಗುದ್ದಾಟ ನೀವು ಗಮನಿಸಿದ್ರಿ. ಪಕ್ಕ ಪಾಲಿಟಿಕ್ಸ್ನ ಪ್ರಾರಂಭಿಕ ಹಂತದಲ್ಲಿ. ಆದರೆ ಇದು ಕೇವಲ ಈ ರಾಜಕೀಯ ವಿದ್ಯಮಾನಗಳ ಅಪ್ಡೇಟ್ ಆಗಿ ಮಾತ್ರ ಉಳಿದಿಲ್ಲ, ರಾಜಕೀಯ ರಗಳೆಯಾಗಿಯೂ ಕೂಡ ಪರಿವರ್ತನೆ ಆಗಿದೆ. ಬಿಜೆಪಿ ಒಳಗಿರುವ ರೆಬಲ್ ನಾಯಕರ ಬಗ್ಗೆ ಮಾಜಿ ಶಾಸಕ ರೇಣುಕಾಚಾರ್ಯ ತಮ್ಮದೇ ಆದ ಸ್ಟೈಲ್ನಲ್ಲಿ ಕಿಂಡಲ್ ಮಾಡಿದ್ದಾರೆ. ಆ ರಗಳೆ ನಾವು ಹೇಳೋದಕ್ಕಿಂತ ನೀವೇ ನೋಡ್ಬಿಡಿ. ಈ ಮೀಟಿಂಗ್ ನೋಡಿದ್ರಿ ಅಲ್ವಾ? ಬಿಜೆಪಿಯಲ್ಲಿ ಹೊಲ ಮತ್ತು ಹೊಲಸಿನ ಬಗ್ಗೆನೇ ಮಾತು ಜೋರಾಗ್ಬಿಟ್ಟಿದೆ. ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಇರೋ 4 ಜನ ಕೇಳಿದ್ರಿ ಅಲ್ವಾ? ಕಲ್ಲಂಗಡಿ ಹೊಲಕ್ಕೆ ಕುಂಟನೆ ಸೆಕ್ಯೂರಿಟಿ ಅಂತೆ. ಬಿಜೆಪಿಯೊಳಗೆ ಕಲ್ಲಂಗಡಿ ಹೊಲ ಎಲ್ಲಿದೆಯೋ ಅದಕ್ಕೆ ಕಾವಲು ನಿಂತಿರೋ ಆ ವ್ಯಕ್ತಿ ಆದ್ರೂ ಯಾರೋ ಗೊತ್ತಾಗ್ತಿಲ್ಲ. ಇವತ್ತಿನ ಮಟ್ಟಿಗೆ ಒಂದು ಹೊಲ ಧವಳಗಿರಿ ಆದ್ರೆ ಇನ್ನೊಂದು ಹೊಲ ಬೆಳಗಾವಿ ಖಾಸಗಿ ಹೋಟೆಲ್ ಆಗ್ಬಿಟ್ಟಿತ್ತು. ಹೊಲದ್ದು ಆ ಕಥೆಯಾದ್ರೆ ಪೇಪರ್ ಸಿಂಹ ಬಗ್ಗೆನೂ ರೇಣುಕಾಚಾರ್ಯ ಗುಡುಗಿದ್ರು. ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಹೇಳಿಕೆ ಸೋತವರು, ತಿರಸ್ಕಾರ ಆದವರು, ತಿಪ್ಪೆಗೆಸಿದ್ದಾರೆ, ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದ್ದಾರೆ. ಆಯ್ತಪ್ಪ, ಪೇಪರ್ ಸಿಂಹ ನಮ್ಮನ್ನ ಜನ ಸೋಲಿಸಿಲ್ಲ, ನಮ್ಮನ್ನ ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸದ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂತ ತಕ್ಷಣ ರಾಜಕೀಯ ಮುಗಿದೋಗಿದೆ. ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಆ ರೇಣುಕಾಚಾರ್ಯ ಮಾತಿಗೆ ಪ್ರತಾಪ್ ಸಿಂಹನು ಕೌಂಟರ್ ಕೊಟ್ರು. ಏಟಿಗೆ ಏಟು, ಕೌಂಟರ್ಗೆ ಕೌಂಟರ್ ಕೊಟ್ರು. ಈ ಅಪ್ರಸ್ತುತ ವ್ಯಕ್ತಿಗಳು
ಜನರಿಂದ ತಿರಸ್ಕೃತವಾಗಿ ಮೂಲ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇನ್ನೂ ತಿಪ್ಪೆಗೆ ಬಿದ್ದೋರು ಯಾರು ಅನ್ನೋದೇ ಕ್ಲಾರಿಟಿ ಸಿಗ್ಲಿಲ್ಲ. ಅವರಿಗೆ ಇವರಿಗೆ ಅವರು ಟಕ್ಕರ್ ಕೊಟ್ರು. ನಮ್ಮನ್ನು ತಿಪ್ಪೇಸಿದ್ರೆ ನಿನಗೆ ಟಿಕೆಟ್ ಕೊಡಬಾರ್ದು ಅಂತಂದು ಯಾರ್ಯಾರು ಪತ್ರ ಬರ್ತಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ? ಪೇಪರ್ ಸಿಂಹ ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು. 3 ಮತ್ತೊಂದು ಜನ ಆದರೆ ಇಂಥವ್ರನ್ನ ಎಸೆದು ಬಿಡ್ತಾರೆ. ಬಿಜೆಪಿ ನಾಯಕರೇ ಟೀಕಿಸೋ ಮಟ್ಟಿಗೆ ಪಾರ್ಟಿ ಎಕ್ಕುಟ್ಟು ಹೋಗಿದೆ. ಇಲ್ಲಿ ನಾಯಕರ್ಯಾರು ಮಾಲೀಕರ್ಯಾರು ಅನ್ನೋ ಗೊಂದಲದಲ್ಲೇ ಕಾರ್ಯಕರ್ತರು ಕಕ್ಕಾಬಿಕ್ಕಿಯಾಗ್ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಪಕ್ಷದ ಒಳಗಿನ ಆಂತರಿಕ ಮುಸುಕಿನ ಗುದ್ದಾಟ ನೀವು ಗಮನಿಸಿದ್ರಿ. ಪಕ್ಕ ಪಾಲಿಟಿಕ್ಸ್ನ ಪ್ರಾರಂಭಿಕ ಹಂತದಲ್ಲಿ. ಆದರೆ ಇದು ಕೇವಲ ಈ ರಾಜಕೀಯ ವಿದ್ಯಮಾನಗಳ ಅಪ್ಡೇಟ್ ಆಗಿ ಮಾತ್ರ ಉಳಿದಿಲ್ಲ, ರಾಜಕೀಯ ರಗಳೆಯಾಗಿಯೂ ಕೂಡ ಪರಿವರ್ತನೆ ಆಗಿದೆ. ಬಿಜೆಪಿ ಒಳಗಿರುವ ರೆಬಲ್ ನಾಯಕರ ಬಗ್ಗೆ ಮಾಜಿ ಶಾಸಕ ರೇಣುಕಾಚಾರ್ಯ ತಮ್ಮದೇ ಆದ ಸ್ಟೈಲ್ನಲ್ಲಿ ಕಿಂಡಲ್ ಮಾಡಿದ್ದಾರೆ. ಆ ರಗಳೆ ನಾವು ಹೇಳೋದಕ್ಕಿಂತ ನೀವೇ ನೋಡ್ಬಿಡಿ. ಈ ಮೀಟಿಂಗ್ ನೋಡಿದ್ರಿ ಅಲ್ವಾ? ಬಿಜೆಪಿಯಲ್ಲಿ ಹೊಲ ಮತ್ತು ಹೊಲಸಿನ ಬಗ್ಗೆನೇ ಮಾತು ಜೋರಾಗ್ಬಿಟ್ಟಿದೆ. ನಾವು ಹೇಳಿದ್ನಲ್ಲ, ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ರಾಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನಿಲ್ಲ ಅವರಿಗೆ? ಎಲ್ಲಿದೆ ಶಕ್ತಿ? ಇರೋ 4 ಜನ. ಕೇಳಿದ್ರಿ ಅಲ್ವಾ? ಕಲ್ಲಂಗಡಿ ಹೊಲಕ್ಕೆ ಕುಂಟನೆ ಸೆಕ್ಯೂರಿಟಿ ಅಂತೆ. ಬಿಜೆಪಿಯೊಳಗೆ ಕಲ್ಲಂಗಡಿ ಹೊಲ ಎಲ್ಲಿದೆಯೋ ಅದಕ್ಕೆ ಕಾವಲು ನಿಂತಿರೋ ಆ ವ್ಯಕ್ತಿ ಆದ್ರೂ ಯಾರೋ ಗೊತ್ತಾಗ್ತಿಲ್ಲ. ಇವತ್ತಿನ ಮಟ್ಟಿಗೆ ಒಂದು ಹೊಲ ಧವಳಗಿರಿ ಆದ್ರೆ ಇನ್ನೊಂದು ಹೊಲ ಬೆಳಗಾವಿ ಖಾಸಗಿ ಹೋಟೆಲ್ ಆಗ್ಬಿಟ್ಟಿತ್ತು. ಹೊಲದ್ದು ಆ ಕಥೆಯಾದ್ರೆ ಪೇಪರ್ ಸಿಂಹ ಬಗ್ಗೆನೂ ರೇಣುಕಾಚಾರ್ಯ ಗುಡುಗಿದ್ರು. ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಹೇಳಿಕೆ ಸೋತವರು, ತಿರಸ್ಕಾರ ಆದವರು, ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದ. ಆಯ್ತಪ್ಪ, ಪೇಪರ್ ಸಿಂಹ ನಮ್ಮನ್ನ ಜನ ಸೋಲಿಸಿಲ್ಲ, ನಮ್ಮನ್ನ ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂತ ರಾಜಕೀಯ ಮುಗಿದೋಗಿದೆ. ನಮಗೆಲ್ಲ ಸಾಮರ್ಥ್ಯ ಇದೆ. ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ಆ ರೇಣುಕಾಚಾರ್ಯ ಮಾತಿಗೆ ಪ್ರತಾಪ್ ಸಿಂಹನು ಕೌಂಟರ್ ಕೊಟ್ರು. ಏಟಿಗೆ ಏಟು, ಕೌಂಟರ್ಗೆ ಕೌಂಟರ್ ಕೊಟ್ರು. ಈ ಅಪ್ರಸ್ತುತ ವ್ಯಕ್ತಿಗಳು ಜನರಿಂದ ತಿರಸ್ಕೃತವಾಗಿ ಮೂಲ ಗುಂಪಾಗಿರುವಂಥ ವ್ಯಕ್ತಿಗಳ ಮಾತಿಗೆ ಉತ್ತರ ಕೊಡಬೇಕಾದ ಅಗತ್ಯ ಇಲ್ಲ. ಇನ್ನೂ ತಿಪ್ಪೆಗೆ ಬಿದ್ದೋರು ಯಾರು ಅನ್ನೋದೇ ಕ್ಲಾರಿಟಿ ಸಿಗ್ಲಿಲ್ಲ. ಅವರಿಗೆ ಇವರಿಗೆ ಅವರು ಟಕ್ಕರ್ ಕೊಟ್ರು. ನಮ್ಮನ್ನು ತಿಪ್ಪೇಸಿದ್ರೆ ನಿನಗೆ ಟಿಕೆಟ್ ಕೊಡಬಾರ್ದು ಅಂತಂದು ಯಾರ್ಯಾರು ಪತ್ರ ಬರ್ತಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೆದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡಕಪ್ಪ? ಪೇಪರ್ ಸಿಂಹ ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಇವ್ರು ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು. 3 ಮತ್ತೊಂದು ಜನ ಆದರೆ ಇಂಥವ್ರನ್ನ ಎಸೆದು ಬಿಡ್ತಾರೆ. ಬಿಜೆಪಿ ನಾಯಕರೇ ಟೀಕಿಸೋ ಮಟ್ಟಿಗೆ ಪಾರ್ಟಿ ಎಕ್ಕುಟ್ಟು ಹೋಗಿದೆ. ಇಲ್ಲಿ ನಾಯಕರ್ಯಾರು ಮಾಲೀಕರ್ಯಾರು ಅನ್ನೋ ಗೊಂದಲದಲ್ಲೇ ಕಾರ್ಯಕರ್ತರು ಕಕ್ಕಾಬಿಕ್ಕಿಯಾಗ್ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.